ಹಾಯ್ ನಮಸ್ತೆ. ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಇವತ್ತಿನ ದೃಷ್ಟಿ ಬೊಟ್ಟು ಪೂರ್ತಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ ಪ್ರಾರಂಭದಲ್ಲಿ ದೃಷ್ಟಿ ತುಂಬಾ ಬೇಡ್ಕೊಳ್ತಾ ಇರ್ತಾಳೆ ದತ್ತನ ಹತ್ರ. ರೀ, ನಾನೇನು ತಪ್ಪು ಮಾಡಿಲ್ಲ ರೀ. ಹೌದು, ನಾನು ಇಷ್ಟು ದಿನ ನಿಮ್ಮನ್ನ ಹತ್ರ ಈ ವಿಷಯ ಮುಚ್ಚಿಟ್ಟೆ, ನನ್ನ ಬಣ್ಣದ ಬಗ್ಗೆ ನಾನು ಮುಚ್ಚಿಟ್ಟೆ. ಆದರೆ ಅದರ ಅರ್ಥ ನಾನು ನಿಮಗೆ ಮೋಸ ಮಾಡ್ತಿದ್ದೇನಂತ ಅಲ್ಲ ರೀ. ನಾನು ನನ್ನ ರಕ್ಷಣೆಗೋಸ್ಕರ ಮುಚ್ಚಿಟ್ಟಿದ್ದೆ. ಇದನ್ನು ಎಷ್ಟೋ ಸಮಯದಿಂದ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಒಂದಲ್ಲ ಒಂದು ಅಡ್ಡ ಬರ್ತಾನೆ ಇತ್ತು ರೀ. ದಯವಿಟ್ಟು ನನ್ನ ಕ್ಷಮಿಸಿ. ನಾನು ನಿಮ್ಮ ಪ್ರೀತಿಗೆ ಯಾವುದೇ ರೀತಿ ಮೋಸ ಮಾಡಿಲ್ಲ ರೀ. ನನ್ನ ಪ್ರೀತಿ ಮಾತ್ರ ಸತ್ಯವಾದದ್ದು ರೀ ಅಂತ ಹೇಳ್ಕೊಂಡು ಅಳ್ತಾ ಬೇಡ್ಕೊಳ್ತಾ ಇರ್ತಾಳೆ. ಆವಾಗ ದತ್ತ ಹೇಳ್ತಾನೆ, ಆಯಿತು ದೃಷ್ಟಿ, ನಾನಿನ್ನ ನಂಬ್ತೇನೆ. ನೀನು ನನಗೆ ಬಣ್ಣದ ವಿಷಯದಲ್ಲಿ ಮೋಸ ಮಾಡಿರ್ಬೋದು, ಆದರೆ ನೀನು ನನ್ನ ಪ್ರೀತಿ ಮಾಡಿರೋದು ಸತ್ಯ. ಅದು ನಿನ್ನ ಕಣ್ಣಲ್ಲೇ ಕಾಣ್ತಾ ಇದೆ ಅಂತ ಹೇಳ್ತಾನೆ. ಇನ್ನು ಅವಳಿಗೂ ತುಂಬ ಖುಷಿ ಆಗುತ್ತೆ. ಇನ್ನು ಬೆಳಿಗ್ಗೆ ಆಗಿರುತ್ತೆ. ಅಬ್ಬಕ್ಕ ತುಂಬಾ ಬೇಜಾರಲ್ಲಿರ್ತಾನೆ. ಅವಳು ಹೇಳ್ತಾ ಇರ್ತಾಳೆ, ಯಾಕೆ ಈ ರೀತಿ ಎಲ್ಲ ಆಗ್ತಾ ಇದೆ ಶರಾವತಿ? ಯಾಕೆ ಈ ರೀತಿ ನನ್ನ ಮಗನಿಗೆ ಯಾಕೆ ಈ ರೀತಿ ಎಲ್ಲ ಆಗ್ತಾ ಇದೆ? ಅವ್ನು ಏನು ತಪ್ಪು ಮಾಡ್ದ? ಅವನಿಗೆ ಯಾಕೆ ಈ ರೀತಿ ಎಲ್ಲ ನೋವು ಆಗ್ತಾ ಇದೆ? ನಂಗೊಂದು ಅರ್ಥ ಆಗ್ತಿಲ್ಲ. ನಾ ದೃಷ್ಟಿಯನ್ನು ಒಳ್ಳೆಯವಳು ಅಂತ ಅಂದ್ಕೊಂಡಿದ್ದೆ, ಆದರೆ ಅವಳೇ ಇವನಿಗೆ ಮೋಸ ಮಾಡಿಬಿಟ್ಲು. ಯಾಕೆ ಶರಾವತಿ ಇದೆಲ್ಲ ಆಗ್ತಾ ಇದೆ ಅಂತ ಹೇಳ್ಕೊಂಡು ತುಂಬಾ ಬೇಜಾರು ಮಾಡ್ಕೊಳ್ತಾ ಇರ್ತಾಳೆ. ಇನ್ನು ಶರಾವತಿ ಹೇಳ್ತಾಳೆ, ಅಮ್ಮ ಹೆದರಬೇಡ ಅಮ್ಮ, ಆ ದೃಷ್ಟಿ ಒಳ್ಳೆಯವಳಲ್ಲ. ನಾನು ಎಷ್ಟೋ ದಿನದಿಂದ ಹೇಳ್ತಾ ಇದ್ದೆ, ನಾನು ಕೂಡ ಅವಳನ್ನು ಒಳ್ಳೆಯವಳು ಅಂತ ಅಂದ್ಕೊಂಡಿದ್ದೆ, ಆದರೆ ಅವಳು ಒಳ್ಳೆಯವಳು ಅಲ್ಲ. ಅವಳು ನರಿಮುಖದವಳು. ಅವಳು ನನ್ನ ತಮ್ಮ ದತ್ತುಗೆ ಮೋಸ ಮಾಡಿಬಿಟ್ಲು. ಅವಳಿನ್ನು ಈ ಮನೇಲಿ ಇರೋಕ್ಕೆ ನಾನು ಬಿಡೋದೇ ಇಲ್ಲ ಅಮ್ಮ. ಅವಳನ್ನು ಈ ಮನೆಯಿಂದ ನಾನು ಓಡಿಸ್ತೇನೆ ಅಂತ ಹೇಳ್ತಾ ಇರ್ತಾಳೆ. ಇನ್ನು ಈ ಕಡೆ ಸೀಮಾ ಹಾಸ್ಪಿಟ್ಲಲ್ಲಿ ಇರ್ತಾಳೆ. ಅವಳಿಗೆ ಪ್ರಜ್ಞೆ ಬಂದಿರುತ್ತೆ. ಇನ್ನು ಅವಳಮ್ಮ, ಅವಳ ತಮ್ಮ ಎಲ್ಲರೂ ಅವಳನ್ನು ಉಪಚರಿಸ್ತಾ ಇರ್ತಾಳೆ. ಆವಾಗ ಸೀಮಾ ಅಂದ್ಕೊಳ್ತಾಳೆ, ನನ್ನ ಫ್ಯಾಮಿಲಿನೇ ಬೇಡ ಅಂತ ಅಂದ್ಕೊಂಡಿದ್ದೆ, ಈಗ ನಮ್ಮ ಅಪ್ಪ ಅಮ್ಮನೇ ನನ್ನನ್ನು ಉಪಚರಿಸ್ತಾ ಇದ್ದಾರೆ. ಹೌದು, ನಾನು ಮೋಸ ಮಾಡಿದೆ, ನನ್ನ ತಂಗಿಗೆ ನಾನು ಮೋಸ ಮಾಡಿದೆ ಅಂತ ಹೇಳಿ ತುಂಬಾ ದುಃಖ ಪಡ್ತಾ ಇರ್ತಾಳೆ. ಇನ್ನು ಚೆನ್ನಮ್ಮ ಹೇಳ್ತಾಳೆ, ಏನಾಯಿತು ಸೀಮಾ, ಯಾಕಿಷ್ಟು ಬೇಜಾರಲ್ಲಿದ್ಯಾ? ಓ, ನಿನಗೆ ಈ ಪರಿಸ್ಥಿತಿಯಲ್ಲಿ ಇರೋದು ತುಂಬಾ ದುಃಖ ಬರ್ತಿದ್ಯಾ? ಹೆದರಬೇಡ ಸೀಮಾ, ಆದಷ್ಟು ಬೇಗ ನೀನು ಹುಷಾರಾಗ್ತೀಯಾ ಅಂತ ಹೇಳ್ತಾರೆ. ಆಗ ಸೀಮಾ ಮನಸ್ಸಲ್ಲೇ ಅಂದ್ಕೊಳ್ತಾಳೆ, ನಾನು ಎಲ್ಲ ಸತ್ಯ ಹೇಳಿಬಿಡ್ಲಾ ಆ ಶರಾವತಿಯ ಬಗ್ಗೆ? ಅವಳು ಎಂಥ ಪಾಪಿ ಅಂತ ಹೇಳಿಬಿಡ್ಲಾ? ಹೇಳಲಾ ಬೇಡವಾ? ಏನಾದರೂ ಹೇಳಿದರೆ ನನ್ನ ಜೀವನ ತೆಗಿತಾಳ ಅಥವಾ ನಮ್ಮ ಮನೆಯವರಿಗೆ ತೊಂದರೆ ಕೊಡ್ತಾಳಾ? ಏನು ಮಾಡಲಿ ನಾನು? ಅವಳಿಗೆ ನಾನು ಅವಳ ಬಗ್ಗೆ ಎಲ್ಲ ಸತ್ಯ ನನ್ನ ಮನೆಯವರಿಗೆ ಹೇಳಲೇಬೇಕು. ಆದರೆ ಹೇಗೆ ಹೇಳಲಿ? ಹೇಗೆ ಅವಳ ಬಗ್ಗೆ ಎಲ್ಲನೂ ಹೇಳಲಿ? ಏನು ಸಾಕ್ಷಿ ಇದೆ? ನಾನು ಹೇಳಿದರೆ ಯಾರಾದರೂ ನಂಬ್ತಾರಾ? ಸಾಕ್ಷಿ ಕೇಳ್ತಾರೆ. ಆ ಸಾಕ್ಷಿನ ನಾನು ಎಲ್ಲಿ ಹುಡುಕ್ಲಿ? ಏನು ಮಾಡಲಿ? ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ ಅಂತಕೊಂಡು ತುಂಬಾ ಬೇಜಾರು ಪಡ್ಕೊಳ್ತಾ ಇರ್ತಾಳೆ. ಇನ್ನು ಚೆನ್ನಮ್ಮ ಹೇಳ್ತಾಳೆ, ಏನಾಯಿತು ಸೀಮಾ, ಯಾಕೆ ಈ ರೀತಿ ಇದೆಯಾ ಅಂತ ಹೇಳ್ತಾ ಇರ್ತಾಳೆ. ಇನ್ನು ಸೀಮನ್ ತಮ್ಮ ಹೇಳ್ತಾನೆ, ನೀನು ತಪ್ಪು ಮಾಡಿದ್ಯಾ ಅಲ್ವಾ ಅಕ್ಕ, ಅದಕ್ಕೆ ನಿಂಗೆ ಈ ರೀತಿ ಆಗಿರೋದು. ಯಾವತ್ತೂ ಒಳ್ಳೆಯವರ ಸಹವಾಸ ಮಾಡಬೇಕು, ಆದರೆ ನೀನು ಮಾಡಿರೋದು ಕೆಟ್ಟವರದ್ದು, ಅದಕ್ಕೆ ನಿಂಗೆ ಕೆಟ್ಟದೇ ಆಗಿದೆ ಅಂತ ಹೇಳ್ಕೊಂಡು ಬೈತಾ ಇರ್ತಾನೆ. ಆವಾಗ ಚೆನ್ನಮ್ಮ ಹೇಳ್ತಾಳೆ, ನೋಡ್ರಾಜ, ಸುಮ್ಮನೆ ಇರು. ಈ ಪರಿಸ್ಥಿತಿಯಲ್ಲಿ ಈ ರೀತಿ ಮಾತಾಡ್ತೀಯಾ? ನೀನು ಮಾತಾಡ್ತಿರೋದು ಸರಿ ಇಲ್ಲ, ಸುಮ್ಮನೆ ಇರು ರಾಜ ಅಂತ ಹೇಳ್ತಾಳೆ. ಆವಾಗ ಸೀಮಾ ಹೇಳ್ತಾಳೆ, ಬಿಡಮ್ಮ, ಅವನು ಹೇಳಿದ್ರಲ್ಲಿ ಏನು ತಪ್ಪಿದೆ? ನಾನು ಕೆಟ್ಟವರದ್ದೇ ಸಹವಾಸ ಮಾಡಿದೆ, ಅದಕ್ಕೆ ನಂಗೆ ಕೆಟ್ಟದಾಯಿತು. ಒಳ್ಳೆಯವ್ರದ್ದು ಮಾಡಿದರೆ ಒಳ್ಳೆಯದೇ ಆಗ್ತಿತ್ತು, ಬಿಡು ಅಮ್ಮ ಅಂತ ಹೇಳ್ತಾಳೆ. ಇನ್ನು ಈ ಕಡೆ ಶರಾವತಿ, ಹೇಮ ಎಲ್ಲರೂ ಪ್ಲ್ಯಾನ್ ಮಾಡ್ತಾರೆ, ದೃಷ್ಟಿಯನ್ನು ಮನೆಯಿಂದ ಹೊರಗೆ ಹಾಕಲೇಬೇಕು ಅಂತ ಹೇಳಿ. ಇನ್ನು ದೃಷ್ಟಿ ಬರ್ತಾಳೆ, ನೋಡು ದೃಷ್ಟಿ, ಇದೇ ಇವತ್ತು ನಿಂಗೆ ಲಾಸ್ಟ್ ದಿನ. ನೀನು ನನ್ನ ತಮ್ಮನಿಗೆ ಮೋಸ ಮಾಡಿದ್ಯಾ, ಇನ್ನು ನಿನ್ನನ್ನು ಸುಮ್ಮನೆ ಬಿಡಲ್ಲ. ನೀನು ಈ ಮನೆಯಿಂದ ಹೊರಗೆ ಹೋಗಲೇಬೇಕು. ಹೊರಗೆ ಹೋಗಲಿಲ್ಲ ಅಂದರೆ ನಾನು ಹೇಗೆ ಒದ್ದು ಹೊರಗೆ ಕಳಿಸ್ಬೇಕಂತ ನಂಗೆ ಗೊತ್ತಿದೆ ಅಂತ ಹೇಳಿ ಹೇಮನ ಹತ್ರ ದೃಷ್ಟಿಯ ಬ್ಯಾಗ್ ತರಲಿಕ್ಕೆ ಹೇಳ್ತಾಳೆ. ಇನ್ನು ದೃಷ್ಟಿಯ ಬ್ಯಾಗ್ ಹೇಮ ತಗೊಂಡು ಬಂದಾಗ ಶರಾವತಿ ಹೇಳ್ತಾಳೆ, ಈಗ ನೀನು ಹೊರಗೆ ಹೋಗ್ತೀಯಾ ಇಲ್ಲಾಂದರೆ ನಾನೇ ಹೊರಗೆ ದಬ್ಬಲ ಅಂತೇಳಿ ಬ್ಯಾಗನ್ನು ಹೊರಗೆ ತೆಗೆದು ಬಿಸಾಕ್ತಾಳೆ. ಇನ್ನು ಹಾಗೆ ದೃಷ್ಟಿಯನ್ನು ಹೊರಗೆ ತೆಗೆದು ದೂಡ್ತಾಳೆ. ಅಷ್ಟರಲ್ಲಿ ದತ್ತ ಬಂದು ದೃಷ್ಟಿಯನ್ನು ಹಿಡ್ಕೊಳ್ತಾನೆ. ದೃಷ್ಟಿ, ನೀನು ಎಲ್ಲಿಗೂ ಹೋಗಬೇಕಾಗಿಲ್ಲ, ಇದು ನಿನ್ನ ಮನೆ, ನೀನು ಈ ಮನೆ ಯಜಮಾಂತಿ ಅಂತ ಹೇಳ್ತಾನೆ. ಆಗ ಮನೆಯವರೆಲ್ರಿಗೂ ಶಾಕ್ ಆಗುತ್ತೆ. ಇನ್ನು ದೃಷ್ಟಿಗೆ ತುಂಬಾ ಖುಷಿ ಆಗುತ್ತೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ.